ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್, ಸ್ವಾಗತ ನನ್ನ ಚಾನಲಿಗೆ. ಇವತ್ತು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಎಸ್, ಯು ಹರ್ಡ್ ಇಟ್ ರೈಟ್, ಸ್ವಿಟ್ಜರ್ಲ್ಯಾಂಡಲ್ಲಿ ರೈನ್ ಫಾಲ್ಸ್, ಯುರೋಪಿನ ಸ್ಟ್ರಾಂಗೆಸ್ಟ್ ವಾಟರ್ಫಾಲ್. ಇಡೀ ಯುರೋಪಲ್ಲಿ ಇದೇ ಸ್ಟ್ರಾಂಗೆಸ್ಟ್ ವಾಟರ್ಫಾಲ್ ಅಂತೆ. ಇದು ಫುಲ್ ಬಜೆಟ್ ಫ್ರೆಂಡ್ಲಿ ಟ್ರಿಪ್. ನಮ್ಮ ಒಂದು DB ಟಿಕೆಟಲ್ಲಿ ನಾವು ಹೋಗ್ತಾ ಇರೋದು. ನಾವು ಮ್ಯೂನಿಕ್ಕಿಂದ ಹೋಗ್ತಾ ಇರೋದು. ಸೊ ಮ್ಯೂನಿಕ್, ಹಫ್ ಬಾರ್ನ್ಹೋಫಿಂದ ಲಿಂಡಾವ್ಗೆ ಹೋಗ್ತೀವಿ. ಲಿಂಡಾವಿಂದ ನಾವು ಶಾಫನ್ಹೌಸನ್ಗೆ ಟ್ರೈನ್ ತೊಗೊಂಡಿದ್ದೀವಿ. ಸೊ ಶಾಫನ್ಹೌಸನ್ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡಲ್ಲೇ ಇರೋದು. ನಮ್ಮೆಲ್ಲರದು ಶೆಂಗನ್ ವೀಸಾ ಇರೋದ್ರಿಂದ ಸೊ ನಾವು ಆಲ್ಮೋಸ್ಟ್ 25+ ಕಂಟ್ರೀಸ್ಗೆ ಪರ್ಮಿಟೆಡ್ ಇದ್ದೀವಿ. ನಾವು ಬೆಳಗ್ಗೆ ಆಲ್ಮೋಸ್ಟ್ 6:30 ಟ್ರೈನ್ ತೊಗೊಂಡ್ವಿ. ಸೊ ಆಲ್ಮೋಸ್ಟ್ 3.5 hours ಜರ್ನಿ ಇತ್ತು. ಸೊ ತುಂಬ ಲಾಂಗ್ ಜರ್ನಿ. ಸೊ ನಾವು ಫೂಡೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ ಮನೆಯಿಂದ. ಸೊ ಟ್ರೈನಲ್ಲಿ ತಿನ್ಬೋದು ಅಂತ. ನಾವು 6 ಟ್ರೈನ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಇದು ರೀಜನಲ್ ಟ್ರೈನ್ಸ್. ಸೊ ಒಂದು ರೀಜನಿಂದ ಇನ್ನೊಂದು ರೀಜನಿಗೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಇಲ್ಲಿನ ಒಂದು ಬ್ಯೂಟಿಫುಲ್ ಸೀನರೀಸ್ ಸಿಗುತ್ತೆ ನಾವು ಹೋಗ್ತಾ ಇರುವಾಗ. ಬಿಕಾಸ್ ನಾವಿರೋದು ಬವೇರಿಯಾ ಇರೋದ್ರಿಂದ, ಬವೇರಿಯಾ ಇಸ್ ಲೈಕ್ ಸರೌಂಡೆಡ್ ವಿತ್ ಆಲ್ಪ್ಸ್. ಸೊ ಅದರಿಂದ ನಮಗೆ ಒಳ್ಳೆಯ ಒಂದು ವ್ಯೂ ಇರುತ್ತೆ ಟ್ರೈನಲ್ಲಿ. ಶಾಫನ್ಹೌಸನ್ ರೀಚ್ ಆದ್ವಿ. ಇಲ್ಲಿ ನಾವು ಆ್ಯಕ್ಚುಲಿ ಡೇ ಟಿಕೆಟ್ ತೊಗೋಬೋದಾಗಿತ್ತು ಅಲ್ಲಿ ರೈನ್ ಫಾಲ್ಸಿಗೆ ರೀಚ್ ಆಗೋಕ್ಕೆ. ಬಟ್ ದೆನ್ ಸುಮ್ಮನೆ ಅದು ತುಂಬ ಎಕ್ಸ್ಪೆನ್ಸಿವ್ ನಮಗೆ ಆಗುತ್ತೆ ಅಂತ ನಾವು ವಾಕ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಆಲ್ಮೋಸ್ಟ್ 5 kilometers ಇತ್ತು ನಮ್ಮ ಒಂದು ಟ್ರೈನ್ ಸ್ಟೇಷನಿಂದ ರೈನ್ ಫಾಲ್ಸಿಗೆ. ನಾವು ಹೇಳಿದ್ವಿ ಹೆಂಗೂ ಸ್ವಿಟ್ಜರ್ಲ್ಯಾಂಡ್ ಬ್ಯೂಟಿಫುಲ್ ಆಗಿರುತ್ತೆ ನಡ್ಕೊಂಡು ಹೋದರೆ. ಸೊ ವ್ಯೂನ ಎಂಜಾಯ್ ಮಾಡ್ತಾ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು. ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾಪ್ ಮಾಡ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾ ಇದ್ವಿ. ಬಿಕಾಸ್ ಆ ಒಂದು ಫೀಲ್ಸಲ್ಲಿದೆಯೋ ಸ್ವಿಟ್ಜರ್ಲ್ಯಾಂಡಲ್ಲಿದ್ದೀವಿ ನಾವು ಅಂತ. ಇಲ್ಲಿ ಎಲ್ಲ ಮನೆಗಳು ಎಷ್ಟು ದೊಡ್ಡದಾಗಿತ್ತು. ಆ್ಯಂಡ್ ರಿವರ್ ವ್ಯೂ ಮನೆಗಳು ಇವರಿಗೆಲ್ಲ. ಸ್ಪ್ರಿಂಗ್ ಸೀಸನ್ ಇದ್ದಿದ್ದರಿಂದ ಚೆರಿ ಬ್ಲಾಸಮ್ಸ್ ಎಲ್ಲ ಕಡೆ. ಸೊ ಚೆರಿ ಬ್ಲಾಸಮ್ಸ್ ಇಸ್ ದ ಬ್ಯೂಟಿ ಆಫ್ ಸ್ಪ್ರಿಂಗ್ ಸೀಸನ್. ಆಲ್ಮೋಸ್ಟ್ 4 kilometer ನಡೆದ ಮೇಲೆ ನಾವು ರೀಚ್ ಆದ್ವಿ. ಬಟ್ ದೆನ್ ದಿಸ್ ವಾಸ್ ದ ಟಾಪ್ ವ್ಯೂ. ನಾವು ಕೆಳಗಡೆಗೆ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ಅದು ಆಲ್ಮೋಸ್ಟ್ 1.5 kilometer ಇತ್ತು. ಇಲ್ಲಿ ನಾವು ವಾಟರ್ಫಾಲ್ಸ್ ಹತ್ರ ಹೋಗಬೇಕು ಅಂದರೆ ಬೋಟ್ ಫೆಸಿಲಿಟೀಸ್ ಇತ್ತು. 15 minutes, 30 minutes, 45 minutesಗೆ. ಸೊ ಪ್ರೈಸಸ್ ಕೂಡ ಹಾಗೆ ವೇರಿ ಆಗ್ತಿತ್ತು. 15 minutesಗೆ ನಾವು ಆಲ್ಮೋಸ್ಟ್ 10 euros ಪೇ ಮಾಡಿದ್ವಿ. ಸ್ಪ್ರಿಂಗ್ ಆಲ್ಮೋಸ್ಟ್ ಹೋಗಿ ಸಮ್ಮರ್ ಸೀಸನ್ ಬರ್ತಾಯಿತ್ತು. ಸೊ ಇಟ್ ವಾಸ್ ಅ ಸನ್ನಿ ಡೇ. ಇಲ್ಲಿ ಯುರೋಪಿಯನ್ಸ್ಗೆ ಸನ್ನಿ ಡೇ ಅಂದರೆ ಜನ ಸಾಗರನೇ ಕಾಣಿಸ್ತಾರೆ ನಮಗೆ ಹೊರಗಡೆ. ಇಲ್ಲಿ ನಾವು 15 minute ಬೋಟ್ ರೈಡಿಗೆ ಬುಕ್ ಮಾಡ್ಕೊಂಡು ಹೋದ್ವಿ ನಾವು 5 ಜನ. ಈ 15 minute ಬೋಟ್ ರೈಡಲ್ಲಿ ನಾವು ಜಸ್ಟ್ ವಾಟರ್ಫಾಲ್ ಹತ್ತಿರ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ. ಬಟ್ 30 minutes 45 minutes ಅಲ್ಲಿ
ವಾಟರ್ಫಾಲ್ ಮೇಲೆ ಕರ್ಕೊಂಡು ಹೋಗ್ತಾರೆ, ಅಂದರೆ ಲಿಫ್ಟ್ ಫೆಸಿಲಿಟೀಸ್ ಇರುತ್ತೆ. ಸೊ ಅಲ್ಲಿ ಹೋಗಿ ಮೇಲೆ ಪಿಕ್ಚರ್ಸ್, ಟಾಪ್ ವ್ಯೂ ಎಲ್ಲ ತೊಗೊಂಡು ಬರ್ಬೋದು. ಬಟ್ ದೆನ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ, ನಾವು ವಾಪಸ್ ಮ್ಯೂನಿಕ್ಗೂ ಹೋಗಬೇಕಾಗಿತ್ತು. ಆ್ಯಂಡ್ 3.5 hours ಜರ್ನಿ. ಸೊ ಅದರಿಂದ ನಾವು 15 minutes ಪ್ರಿಫರ್ ಮಾಡಿ ಜಸ್ಟ್ ವಾಟರ್ಫಾಲ್ ಹತ್ರ ಹೋಗಿ ಬರೋಣ ಅಂತ ಹೋದ್ವಿ. ಅಬ್ಸಲ್ಯೂಟ್ ಬ್ಯೂಟಿ ಅಂತಲೇ ಹೇಳ್ಬೋದು. ಸಖತ್ ಫೀಲಿಂಗ್ ಇತ್ತು. ವಾಟರ್ಫಾಲ್ ಹತ್ರ ಹೋಗಿ ಬಂದಿದ್ದು. ಸೊ ಆಲ್ಮೋಸ್ಟ್ ನಮ್ಮ ಮೇಲೆಲ್ಲ ಸ್ವಲ್ಪ ನೀರು ಬಿತ್ತು. ನಾವು 15 minutes ಬೋಟ್ ರೈಡ್ ಮುಗೀತು. ಸೊ ನಾವು ಹೊರಗೆ ಬಂದು ಫೋಟೋಸ್ ತೆಕ್ಕೊಂಡ್ವಿ. ಫೋಟೋಸ್ ಮುಗಿಸ್ಕೊಂಡು ಸರಿ ಹೊರಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಆ ಬ್ಯೂಟಿನ ಹಾಗೆ ನೋಡಿಕೊಂಡು ಇಲ್ಲಿ ಡೋನರ್ ತಿನ್ನೋಕ್ಕೆ ನಾವು ಬಂದ್ವಿ. ಸೊ ಡೋನರ್ ಇಸ್ ಅಗೇನ್ ಅ ಬಜೆಟ್ ಫ್ರೆಂಡ್ ಪ್ಲೇಸ್ ಟು ಈಟ್. ಸೊ ನಾವಲ್ಲಿ ಊಟ ಮಾಡಿಕೊಂಡು ಹಾಗೆ ಹೊರಟ್ವಿ. ನಮ್ಮ ಕನೆಕ್ಷನ್ ಇತ್ತು ಶಾಫನ್ಹಾಸನಿಂದ ಮ್ಯೂನಿಕ್ ಹಾಪ್ ಆನ್ ಆಫ್ಗೆ. ಸೊ ಈ ಕನೆಕ್ಷನ್ ಮಿಸ್ ಆದರೆ ನಾವು ಮತ್ತೆ 1.5 hour ವೆಯ್ಟ್ ಮಾಡಬೇಕಾಗಿತ್ತು. ಸೊ ಬೇಡ ಅಂತ ಹೇಳಿ ಮತ್ತೆ ನಾವು ವಾಕಿಂಗ್ ಶುರು ಮಾಡ್ಕೊಂಡ್ವಿ ಟ್ರೈನ್ ಸ್ಟೇಷನ್ ಕಡೆಗೆ. ಟ್ರೈನ್ ಸ್ಟೇಷನ್ನಿಗೆ ಆಲ್ಮೋಸ್ಟ್ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ನಮ್ಗೆಲ್ರಿಗೂ. ಬಟ್ ದೆನ್ ಕನೆಕ್ಷನ್ ಹಿಡಿಲೇಬೇಕಾಗಿತ್ತು. ಸೊ ನಾವು ಓಡ್ತಾ ಇದ್ವಿ ನಮ್ಮ ಟ್ರೈನ್ ಕಡೆಗೆ. ವಾಪಸ್ ಬರ್ತಾ ಆಲ್ಮೋಸ್ಟ್ 2 ಟ್ರೈನನ್ನು ಚೇಂಜ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಬಜೆಟ್ ಫ್ರೆಂಡ್ಲಿ ಸ್ವಿಟ್ಜರ್ಲೆಂಡ್ ಡೇ ಟ್ರಿಪ್ ಫ್ರಮ್ ಮ್ಯೂನಿಕ್. ಇಷ್ಟೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಧನ್ಯವಾದ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.